ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಗೈಸ್, ಇವತ್ತು ಈ ಬ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ, ನಾವು ಇದು ನಾನು ಓದಿ ಸ್ಕೂಲ್ ಹತ್ರ ಬಂದಿದ್ದೀನಿ. ಫೀಲ್ಡ್ ಇದೆ ಇಲ್ಲಿ, ಆ ಫೀಲ್ಡಿಗೆ ಬಂದಿದ್ದೀನಿ ಗೈಸ್. ಈ ಸ್ಕೂಲ್ನ ಇವಾಗೆ ತೋರಿಸಲ್ಲ, ನೆಕ್ಸ್ಟ್ ಇನ್ನೊಂದು ಇವತ್ತು ಎಷ್ಟು ಡೇಟ್, ಇವತ್ತು 8 ಅಲ್ವಾ, ಇನ್ನೊಂದು 12 ದಿವಸ ಗೈಸ್. ಇನ್ನೊಂದು 12 ಅಲ್ಲ ಗೈಸ್, 15th ಆಗಸ್ಟ್ 15th ಇದೆ. ಅಂದರೆ ಇವತ್ತು ಎಷ್ಟಾಗುತ್ತೆ, 7 ದಿವಸ, ಇನ್ನು 7 ದಿವಸ ಗೈಸ್. ಇನ್ನೊಂದು ವಾರ ಇದೆ. ಒಂದು ವಾರ ಆಗಿದ ತಕ್ಷಣ ಒಂದು ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಇಲ್ಲಿ ಗ್ರ್ಯಾಂಡಾಗಿ ನಡೀತಾ ಗೈಸ್. ಇಯರ್ನು ಈ ಇಯರ್ ನಾವು ಮಿಸ್ ಮಾಡ್ಕೊತೀವಿ. ನಮ್ಗೆ ಅವಾಗ ಈ ಮಂತಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ರು ಮಾರ್ಚ್ ಪಾಸ್ಟ್ ಎಲ್ಲ. ಇವಾಗೂ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ, ಕೇಳಬೇಕು ಇವ್ರನ್ನ. ಸ್ಟಾರ್ಟ್ ಆಗಿರುತ್ತೆ ಗೈಸ್, ಮಾರ್ಚ್ ಪಾಸ್ಟ್ ಎಲ್ಲ ಮಾಡಿಸಿರ್ತಾರೆ, ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಲಾಸ್ಟ್ ಇಯರ್ ನಮಗೇನಾಗಿತ್ತು ಅಂದರೆ, ಮಾರ್ಚ್ ಪಾಸ್ಟ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ ವಾರದಲ್ಲಿ ಇನ್ನೊಂದು ವಾರ ಮಾರ್ಚ್ ಪಾಸ್ಟ್ ಇದೆ. ಫುಲ್ಲು ಮಳೆ ಗೈಸ್. ನಾವು ಮಾರ್ಚ್ ಪಾಸ್ಟ್ ಮಾಡೋವಾಗೆಲ್ಲ ಮಳೆ ಬರ್ತಾಯಿತ್ತು. ಆದರೂ ನಮ್ಮ ಪಿ ಟಿ ಸರ್ ಫುಲ್ಲು ಸ್ಟ್ರಿಕ್ಟ್ ಆಗಿದ್ರು, ಪರ್ಫೆಕ್ಟ್ ಆಗಿದ್ದರು. ಅವರು ಸ್ಪೋರ್ಟ್ಸ್ ಅಂದರೆ ಪ್ಲಸ್ ಹಿಂಗೆ ಆಗಸ್ಟ್ 15 ಅಂದರೆ ಇಂಡಿಪೆಂಡೆನ್ಸ್ ಡೇಗೆಲ್ಲ ಇದು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಗೈಸ್. ಮಾರ್ಚ್ ಪಾಸ್ಟ್ ಎಲ್ಲ ನಮ್ಮ ಅಪ್ಪ ಬೆಳಗ್ಗೆ ಹೊತ್ತು ಇಲ್ಲಿ ಬರ್ತಾರೆ ಎಕ್ಸಸೈಸ್ ಮಾಡೋಕ್ಕೆ. ಇಲ್ಲಿ ಎಕ್ಸಸೈಸ್ ಮಾಡಿಕೊಂಡು ಹೋಗೋದು. ಇಲ್ಲಿ ಬೆಳಗ್ಗೆ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ ಗೈಸ್. ನಾವು ನೈಟ್ ಕ್ಲಾಸಲ್ಲೆಲ್ಲ ಇಲ್ಲೇ ಇರ್ತಾಯಿದ್ವಲ್ಲ, ಬೆಳಗ್ಗೆ 4 ಗಂಟೆಗೆ ಎಬ್ಸಿ ಓದಿಸೋರು. ಅವಾಗ ಆಚೆ ಬಂದು ನೋಡಿದಾಗ ಬ್ಯೂಟಿಫುಲ್ ಆಗಿರ್ತೈತೆ ಇಲ್ಲಿ ನೇಚರು. ಈಗ ಇದ್ರದ್ದೆಲ್ಲ ತೋರಿಸ್ತೀನಿ ಗೈಸ್, ಇಂಡಿಪೆಂಡೆನ್ಸ್ ಇವಾಗ ಹೆಂಗಿದೆ ಏನು ಎತ್ತ ಅಂತ. ಸ್ವಲ್ಪ ಜನ ಇಲ್ಲಿ ಪ್ರಾಕ್ಟೀಸ್ಗೂ ಬರ್ತಾರೆ ಗೈಸ್, ಪ್ರಾಕ್ಟೀಸ್ ಮಾಡೋಕ್ಕೆ. ಅಂದರೆ ಸ್ಪೋರ್ಟ್ಸ್ ಇರುತ್ತಲ್ಲ, ಸ್ಪೋರ್ಟ್ಸ್ ಪ್ರಾಕ್ಟೀಸು ಬೇರೆಯವರು ಎಲ್ಲ ಬರ್ತಾರೆ. ದೊಡ್ಡದಾಗಿದೆ ಗೈಸ್ ಆ ಫೀಲ್ಡನ್ನು, ಆಡ್ಬೋದು. ಬನ್ನಿ ಗೈಸ್, ಇವಾಗ ಇಲ್ಲಿ ನಮ್ಮ ಏರಿಯಾ ಬಾಯ್ಸ್ ಇವತ್ತು ಸ್ವಲ್ಪ ಜನ ಬಂದಿದ್ದಾರೆ, ಸ್ವಲ್ಪ ಜನ ಬಂದಿಲ್ಲ. ಪ್ಲಸ್ ಇವತ್ತು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ನಮ್ಮ ಹಳೆ ಫ್ರೆಂಡ್. ಅವನು ನಮ್ಮೂರವನೇ, ನಮ್ಮ ಏರಿಯಾ ಬಾಯ್ ಅವನು. ಆದರೆ ಇವಾಗ ಅವರು ಇಲ್ಲಿಲ್ಲ ಗೈಸ್, ನಮ್ಮೂರಲ್ಲಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಅವನು ಸ್ಪೋರ್ಟ್ಸಲ್ಲಿ ತುಂಬ ಎಕ್ಸಲೆಂಟಾಗಿ ಇದ್ದಾನೆ. ಅವನ್ನ ತೋರಿಸ್ತೀನಿ, ಇಂಟ್ರೊಡಕ್ಷನ್ ಮಾಡಿಸ್ತೀನಿ. ಬನ್ನಿ ಗೈಸ್, ಇವಾಗ ಇಲ್ಲಿ ಸ್ಪೋರ್ಟ್ಸ್ ಆಡ್ತಾಯಿದೆ ಸ್ವಲ್ಪ ಜನ. ಅವನ ಹೆಸರು ಬಂದು ನಂದೀಶ್ ಅಂತ ಗೈಸ್. ಮತ್ತೆ ತೋರಿಸ್ತೀನಿ. ಅವನು ಇವಾಗ ರನ್ನಿಂಗ್ ಮಾಡ್ತಾಯಿದ್ದಾನೆ, ಆ ರನ್ನಿಂಗ್ನ ಮಾಡ್ತಾಯಿದ್ದಾನೆ, ತೋರಿಸ್ತೀನಿ ಬನ್ನಿ ಗೈಸ್. ಇಷ್ಟ ಗೈಸ್ ಕವರ್ ಮಾಡೋದು ಇಷ್ಟ. ಇನ್ನೆಲ್ಲ ಇಂಡಿಪೆಂಡೆನ್ಸ್ ಡೇ ಬರುತ್ತಲ್ಲ ಅವಾಗೆಲ್ಲ ತೋರಿಸ್ತೀನಿ ಗೈಸ್. ಇಲ್ಲಿ ಆಲ್ರೆಡಿ ಒಂದು ಗೇಮ್ ಕೂಡ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲೇ ಆಡ್ಸೋಕ್ಕೆ. ಆದರೆ ಇಷ್ಟೂ ಕವರ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಫುಡ್ ಹತ್ರ ಒಂದು 2-3 ಪ್ಲೇಸ್ ಹತ್ರ ಇಲ್ಲೇ ಇಟ್ಟು ಒಂದು ಅಲ್ಲಿ ಸರ್ಚಿಂಗ್ ಅಂಟಿಂಗ್ ಐಟಮ್ ಥರನೇ ಗೈಸ್. ಅದನ್ನು ಅಲ್ಲಿ ಸ್ವಲ್ಪ ಅನ್ ಮಾಡ್ಸೋಕ್ಕೆ ಇಡಿಸಿ, ಮತ್ತು ಸ್ವಲ್ಪ ಪ್ಲೇಸಲ್ಲಿ ಮಾತ್ರ ಇಡ್ತೀನಿ. ಎಲ್ಲ ದೂರ ಇಡಕ್ಕೆ ಹೋಗಲ್ಲ, ಹತ್ರ ಇಡಿಸಿ ಸ್ವಲ್ಪ ಅಂಟು ಮಾಡ್ಸೋಣ. ನಾವು ಅವರಿಬ್ಬರನ್ನೇ ಮಾಡ್ಸೋಣ ಗೈಸ್. ಅವ್ರು ಹೆಂಗೆ ಮಾಡ್ತಾರೆ ಏನು ಅಂತ ನೋಡೋಣ. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಡೀಟೇಲಾಗಿ ಮಾಡೋಣ. ನೆಕ್ಸ್ಟ್ ಆಗಸ್ಟ್ 15 ಬರುತ್ತಲ್ಲ, ಅವಾಗ ಇನ್ನೂ ಡೀಟೇಲಾಗಿ ನಮ್ಮ ಸ್ಕೂಲು ಹೇಗಿದೆ, ಏನು ಸರೌಂಡಿಂಗ್ ಹೇಗಿದೆ, ಏನು ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ತೋರಿಸ್ತೀನಿ ಅದು. ಇವಾಗ ಸುಮ್ಮನೆ ಮೇಲೆ ಹೆಂಗಿರುತ್ತೆ ವಿಡಿಯೋ ನಮ್ಮ ಸ್ಕೂಲ್ದು. ಇನ್ನೂ ಡೀಟೇಲಾಗಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಬಂದಾಗ ಆಗಸ್ಟ್ 15 ತೋರಿಸ್ತೀನಿ ಗೈಸ್. ಇನ್ನೊಂದು ವಾರ ಇದೆ. ಇವಾಗ ಬನ್ನಿ ಗೈಸ್, ನಮ್ಮ ನಂದೀಶ್ ನ್ಯೂ ಹೊಡ್ತಾ ಇದ್ದಾನೆ ಅಲ್ಲಿ ರನ್ನಿಂಗು. ಓಡು ಬಾ ನೀನು ಬಾ, ತೆಗಿತಾ ಇದ್ದೀನಿ ಗೈಸ್. ಇಲ್ಲಿ ನಮ್ಮ ಯಶಾದ್ರಿ ಏರಿಯಾ ಬಾಯ್ ದರಬಂಡ್ ಏನಿದು ಏಲ್ ಆಡ್ತಾಯಿದ್ದಾರೆ ಗೈಸ್. ಇಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಇಟ್ಟಿದ್ದಾರೆ ಆಡ್ಕೊಳಕ್ಕೆ, ಆದರೆ ಇವನು ಇಲ್ಲಿ ಆಡ್ತಾವನೆ ಗೈಸ್. ನೋಡಿ ನೀವೇ ಏನನ್ಬೇಕು ಅವನಿಗೆ. ಬಾಯಿ ಮುಚ್ಕೊಂಡಿದ್ದೀವಿ, ಇಲ್ಲಡ ನಮ್ಮನ್ನ ಕೇಳಿಬೇಡಿ.
ನಮ್ಮ ನೋಡ್ತಾ ಅವನಿಗೆ ಈ ಕಡೆ ನಂದೀಶ್ ಅವರು ಓಡ್ತಾ ಇದ್ದಾರೆ ಗೈಸ್ ಅವ್ನು 20 ನಿಮಿಷ ಹೊಡ್ಬೇಕಂತೆ. 6:10 ಹೇಳಿದ್ದ 6:20 ಕಾಯಬೇಕು. ಆದಮೇಲೆ ಸ್ವಲ್ಪ ಹಂಟಿಂಗ್ದು ಸ್ವಲ್ಪ ಇನ್ನೊಂದು ಗೇಮ್ ಮಾಡಿಸ್ಬೇಕು, ಅದನ್ನು ಆಡ್ಸೋಣ. ಓಡ್ತಾವನೆ. ಇನ್ನು ಎಷ್ಟು ನಿಮಿಷ ಇದೆ ಅಂದರೆ ಇನ್ನು 5 ನಿಮಿಷ ಕರೆಕ್ಟಾಗಿದೆ ಗೈಸ್. ಇನ್ನು 5 ನಿಮಿಷ ಆದರೆ ನಮ್ಮ ಈ ರನ್ನಿಂಗು ಮುಗಿಯುತ್ತೆ. ಅದು ಮುಗಿದ್ಮೇಲೆ ಆ ಗೇಮ್ ಆಡ್ಸೋಣ ಗೈಸ್. ಇಲ್ಲಿ ನಾವಾಗ ಹೇಳಿದ್ನಲ್ಲ ಗೇಮ್ ಇಕ್ತೀನಿ ಅಂತ, ನಮ್ಮ ಪಾರ್ಟಿಸಿಪೇಟ್ ರೆಡಿಯಾಗಿದ್ದಾರೆ. ಇವನು ನಮ್ಮ ಮೇರೆ ಬೈ ಈಗ ನೋಡಿದೆ ಸರಿ. ಇವಾಗ ಅವ್ನು ಫೇಸ್ ತೋರಿಸಲ್ಲ ಅಂದೆ ಗೈಸ್. ನಿಮ್ಮ ಫೇಸ್ ಇದು ಮಾಡ್ತೀನಿ ನಾವು, ತೋರಿಸ ಹೋಗ್ಲಿ, ಬ್ಲರ್ ಮಾಡ್ತೀನಿ, ತೋರಿಸೋ. ಬ್ಲರ್ ಗೈಸ್ ಇವಾಗ ತೋರಿಸೋ, ಏನು ಪರವಾಗಿಲ್ಲ ನೋಡ. ಇವನ ಹೆಸರು ಬಂದು ನಂದೀಶ್ ಅಂತೇಳಿ, ಗಡ್ಡೆ ಸಿಕ್ಕಿದೆ ಬಾದುಸ ಅಂತ. ಮತ್ತೆ ಇವನ ಹೆಸರು, ಇವನ ಫ್ರೆಂಡು ನನಗೂ ಗೊತ್ತಿರೋನೇನು ವಿಶಾಲ ಅಂತ ಹೇಳ್ಬಿಟ್ಟು. ಇವರೆಲ್ಲ ನಮ್ಮ ಜೂನಿಯರ್ ಬ್ಯಾಚ್ ಗೈಸ್, ಜೂನಿಯರ್ ಬ್ಯಾಚ್ ಅವರು. ಇವನು 9th, ಇವರಿಬ್ರು 10th. ಇವಾಗ ಇವ್ರ ಮೂವರ್ಗೂ ಹೇಳಿದ್ದೀನಲ್ಲ ಚಾಲೆಂಜು, ಒಂದು ಇದಕ್ಕಿದ್ದೀವಿ ಗೈಸ್ ಕಾರ್ಡು. ಆ ಕಾರ್ಡನ್ನ ಹುಡುಕ್ಬೇಕು, ಸರ್ಕಲ್ ಶೇಪ್ದು. ಮತ್ತೆ ನಿಮ್ಗೆ ತೋರಿಸ್ತೀನಿ. ಇವಾಗೇನು ತೋರಿಸೋವಂಥ ಮೂಮೆಂಟಲ್ಲಿ ಇಲ್ಲ ಗೈಸ್, ಯಾಕಂದರೆ ಅದು ಎಕ್ಸ್ಪ್ಲೇನ್ ಅದನ್ನು ಯಾರು ಜಾಸ್ತಿ ಹುಡ್ಕೊಂಬರ್ತಾರೋ 5 ಇರುತ್ತೆ. 5ನ ಯಾರು ಬೇಗ ಜಾಸ್ತಿ ಹುಡ್ಕೊಂಬರ್ತಾರೋ ಅವ್ರಿಗೆ ಇದಿರುತ್ತೆ ಪ್ರೈಸು. ನೀವು ಬೇಕ್ರಿಯಲ್ಲಿ ಏನು ಕೇಳಿದ್ರೆ ಅದು ಇಸ್ಕೊಡ್ತೀನಿ. ಹಾಂ ಆಯಿತಾ? ಗೈಸ್ ಇವ್ರಿಗೆ ಬೇಕ್ರಿಯಲ್ಲಿ ಏನು ಕೇಳಿದ್ರೆ ಅದು ಇಸ್ಕೊಡ್ತೀನಿ. ಯಾರು ಜಾಸ್ತಿ ಎತ್ಕೊಂಬರ್ತಾರೋ ಅವರೇ ವಿನ್ನು. ನಾನು ಹೇಳ್ತೀನಿ. ಇಲ್ಲಿ ಎಲ್ ಶೇಪ್ ಆ ಥರ ಇದೆ, ಅಲ್ಲಿ ಇದು ಕಾಣಿಸ್ತಿದೆ ಗೈಸ್, ಆ ಜಾರಾಬಣಿ ಪಕ್ಕದಲ್ಲಿ ಅದು ಬಾರ್ಡ್ರು. ಆ ಕಡೆಯಿಂದ ಈ ಕಡೆ ಇಲ್ಲಿ ಗಂಟ ಇಟ್ಟಿದೆ ಐಟಮ್ಸು. ಅವ್ರು ನೋಡಿದ್ರೆ ಅಲ್ಲೇ ಕೂತ್ಕೊಂಡವ್ರೆ, ಅಲ್ಲೇ ಒಂದು ಐತೆ. ನೋಡೋಣ ಗೈಸ್. ಇರೋ ಏಯ್. 3, 2, 1 ಸ್ಟಾರ್ಟ್. ಹೋಗು ಗೈಸ್, ಒಂದು ಸಿಕ್ಕಿದೆ, ಇಲ್ಲಿ ಇಲ್ಲ ಬಿಡ, ಅಲ್ಲಿ ಇಲ್ಲ, ಹೋಗು ಅಲ್ಲಿ. ಅವ್ನು ಹುಡುಕ್ತಾವನೆ ನೋಡಿ, ಇವಾಗ ಯಾಕಂದ್ರೆ ನೋಡು ಎಲ್ಲ ಹುಡುಕ್ತಾವನೆ. ನೀವೆಲ್ಲ ಇಲ್ಲೇ ಇದ್ರ ಒಬ್ಬೊಬ್ರು ಒಂದ್ ಕಡೆ ಹೋಗ್ರೆ ಗೈಸ್. ನೀವು ಅನ್ಕೊಬೋದು ಅವ್ನಿಗೆಲ್ಲ ತೋರಿಸಿದ್ದೀನಿ ಅಂತ, ಒಂದು ತೋರಿಸಿಲ್ಲ ಗೈಸ್. ಯಾರಿಗೂ ಅವ್ರನ್ನ ಕಡೆ ಕಳಿಸ್ಬಿಟ್ಟಿದ್ದೆ ಎಲ್ಲಾನು, ಯಾರಿಗೂ ಏನೋ ಇದು ಮಾಡಿಲ್ಲ ಗೈಸ್. ಎಲ್ಲರೂ ಇದ್ರಲ್ಲ ಗೈಸ್ ಮಾಡಿರೋದು, ಯಾರಿಗೂ ಏನೂ ಹೇಳ್ಕೊಟ್ಟಿಲ್ಲ. ಓ ಗೈಸ್, 3 ಇಲ್ಲೇ ಇದ್ದಾರೆ. ಇನ್ನು 3 ಅವೇ.
ಏ ಎಲ್ಲಿ ಎಲ್ಲಿ ಏ ಇಟ್ಕೊಳಂಗಿಲ್ಲ ಇಟ್ಕೊಳಂಗಿಲ್ಲ. ಸಿಕ್ಕಿದವ ಡುಮ್ ಡುಮ್ ಏ ಅದೇ ಹ್ಞೂ ಅದು ಅದು ಹ್ಞೂ ಆಯ್ತು ಆಯ್ತು. ಇನ್ನೊಂದಲ್ಲಿ ಸಿಕ್ಕಿದ್ದು ನಿಂಗೆ ಅಲ್ಲ ಹಾಗಾದ್ರೆ ಒಂದು ಮೈನಸ್ ಅಷ್ಟೇ ಒಂದು ಇಟ್ಕೋ. ಇದು ಅವಾಗ ನಾನು ಬಿಸಾಕಿದ್ದು ಅನ್ಸುತ್ತೆ. ಓ ನಾನು ಮರ್ದಿಂದ ಅವ್ನು ಇರ್ತಿದ್ದದು. ಹ್ಞೂ ಹಾಗಾದ್ರೆ ಅದು ಕೌಂಟಿಲ್ಲ. ಏ ಸಿಕ್ಕಿದ್ಮೇಲೆ ಸಿಕ್ಕಿದೆ ಅಂತ ಹೇಳೋ ಇಲ್ಲ ಕನ್ಫ್ಯೂಸ್ ಆಗುತ್ತೆ. ಹ್ಞೂ ನಿಂಗೆ ಎಷ್ಟು ಸಿಕ್ಕೈತ? 3 ಸಿಕ್ಕಿ, ಇಲ್ಲೆರಡು ಇಲ್ಲೊಂದು. ಬೇಸ್ ಅವಾಗೆ ಇಲ್ಲಿ ಒಂದು ಬಿಸಾಕಿದೆ ಅದು. ಇದು ಬೇರೆ ಹತ್ರ ಇಕ್ಕಿದ್ದೀವಿ ಗೈಸ್, ಬೇರೆ ಹತ್ರ ಇಕ್ಕಿದ್ದೀವಿ ಅದು. ಇನ್ನೆಷ್ಟವೆ? ಇನ್ನೆರಡವೆ. ಇನ್ನೆರಡು ಎಷ್ಟು ಇವಾಗ? 3 ಸಿಕ್ಕಾವ ಅಷ್ಟೇ. ಏ ಇನ್ನ ದೊಡ್ಡ ಕ್ಲೂ ಏನಂದ್ರೆ ಆ ಕಡೆ ಏನೂ ಇಲ್ಲ, ಬರೀ ಇಷ್ಟೇ. ಹಾಂ ಲೈನ್ ಶೇಪ್ ಅಷ್ಟೇ. ಇವಾಗ ಹುಡುಕಿಲ್ಲ ಅಂದರೆ ಇವಾಗ ಹುಡುಕಿಲ್ಲ ಅಂದರೆ ಇಷ್ಟು ಕ್ಲೂ ಕೊಟ್ಟು ಹುಡುಗಿಲ್ಲ ಅಂದರೆ ವೇಸ್ಟಪ್ಪ ವೇಸ್ಟ್. ಏ ನೀವೇ ಯಾರೋ ಕಡೆ ಕೊಟ್ಟು ಬರ್ರ ಈ ಕಡೆ. ಪುಣೇಶ್ ನಿಮ್ಮ ಬರೋ ಕಡೆ ಬನ್ನಿ. ಗೈಸ್ ಕಣ್ಣು ಕಾಣಿಸ್ತಾ ಇದೆ, ಕಣ್ಣು ಕಾಣಿಸ್ತಾ ಇದೆ. ಕಣ್ಣು ಹೇಳ್ಬೇಡ ಕಣ್ಣು ಕಾಣಿಸ್ತಾ ಇದೆ ಗೈಸ್. ಇಲ್ಲ ಕಣ್ಣು ಕಾಣಿಸ್ತಾ ಇದೆ. ಇಲ್ಲ ಕಣ್ಣು ಕಾಣಿಸ್ತಾ ಇದೆ ಗೈಸ್, ಕಣ್ಣಕ್ಕೆ. ಹಾಂ ವೈಟ್ ಕಲರ್ ಏನಾಯ್ತು ನೋಡಪ್ಪ ಇಲ್ಲೇ. ವೈಟ್ ಕಲರ್ ಇಲ್ಲಿ ನೋಡಿ, ಇಲ್ಲಿ ಐತೆ ಗೈಸ್, ಇಲ್ಲ ಐತೆ. ಗೈಸ್ ಇಲ್ಲೊಂದು ಸಿಕ್ಕಿದೆ, ಇಲ್ಲೊಂದು ಸಿಕ್ಕಿದ್ದೆ. ಅವಾಗ ಇಲ್ಲಿ ಇದ್ದಿದ್ದು ವೇಸ್ಟ್ ಆಗಿ ಬಿಸಾಕಿದ್ದೆ. ಅವಾಗ ಇಲ್ಲಿ ಇದ್ದಿದ್ದು ವೇಸ್ಟ್ ಆಗಿ ಬಿದ್ದಿದ್ದು ವೇಸ್ಟ್ ಆಗಿ ಬಿದ್ದು ಹಾಕಿದ್ದೆ ನಾನೇ ಇಲ್ಲಿ. ಅದು ಕೌಂಟ್ ಇಲ್ಲ ಗೈಸ್, ಇಲ್ಲಿ ಹಾಕಿದ್ದೆ. ಇವಾಗ 5 ಕೌಂಟ್ ಇದೆ. ನೋಡೋಣ ಇನ್ನೊಂದು ಯಾರು ಸಿಕ್ಕಿದ್ರೆ, ಇವರಿಬ್ಬರಲ್ಲಿ ಯಾರು ಸಿಕ್ಕಿದ್ರೆ ಅವರೇ ವಿನ್ನರ್. ಇಡೀ ಗೈಸ್ ಇವಾಗ ಡಿಸ್ಕ್ವಾಲಿಫೈ ಆಗಿದ್ದಾನೆ. ಡಿಸ್ಕ್ವಾಲಿಫೈ ಆಗಿದ್ದಾನೆ ಗೈಸ್ ಇವರು. ಇವಾಗ ಇವರಿಬ್ರು ಹುಡುಕ್ಬೇಕು. ಆ ಮರದ ಹತ್ರ ಹುಡುಕ್ರು. ಇನ್ನು ಇಷ್ಟು ಡೀಟೇಲ್ ಆಗಿ ಕ್ಲೂ ಕೊಟ್ಟಿದ್ದೀನಿ. ಇನ್ನು ಹುಡುಕಿಲ್ಲ ಅಂದರೆ ವೇಸ್ಟ್ ನೀವು. ಮರದ ಹತ್ರನೇ ಐತೆ ಕ್ಲೂ, ಇಷ್ಟೇ, ಇನ್ನೇನು ಹೇಳಲ್ಲ. ಮರದ ಮೇಲೆ, ಮರದ ಕೆಳಗಡೆ ಎಲ್ಲ ಹುಡುಕ್ಬೋದಪ್ಪ. ನೀನು ಎಲ್ಲ ಕುತ್ಕೋಗು. ಯಾರು ಕೇಳಿ ಹೇಳ್ಕೊಡ್ತಾ ಇಲ್ಲ. ಬೇಗ ಏಯ್ ಮರ ಹತ್ಬೇಡ್ರೋ. ಹಾಂ ಹ್ಞೂ ಏಯ್ ಟೈರಲ್ಲಿ ಇಲ್ಲ, ಇಷ್ಟೇ ಈಗ ನಾವು ಪಕ್ಕ ಇಷ್ಟೇ. ಈಗ ಇಷ್ಟನಾ? ಇಷ್ಟಲ್ಲೇ ಐತಿ. ಇಷ್ಟಲ್ಲ ಆ ಮರದಿಂದ ಇಷ್ಟೇ, ಆ ಕಡೆ ಮರದಿಂದ ಈ ಕಡೆ ಮರ ಗಂಟೆ ಅಷ್ಟೇ. ನೀವು ಅವಾಗಿಂದ ಹುಡುಕಿದ್ರಪ್ಪ, ಅಲ್ಲೇ ಐತೆ, ಹುಡುಕ್ಬೇಕಷ್ಟೇ. ಯಾರ ಇಲ್ಲಿ
ಅವ್ನು ಎಗರ್ಲಾಡ್ತಾವನೆ, ನಾವು ಹಿಂಗೆ ಎಗರ್ಲಾಡ್ತಾ ಇದ್ರೆ ಹಂಗೆ ಅವನೇ ಅವನು. ಗೈಸ್ ಈ ಗೇಮಲ್ಲಿ ಎಕ್ಸೈಟಿಂಗ್ ಗೇಮಲ್ಲಿ ಯಾರು ಗೆದ್ದಿದ್ದ ಅಂತ ಹೇಳಿದ್ರೆ ನಮ್ಮ ಶೇಷಾದ್ರಿ ಗೆದ್ದಿದ್ದಾನೆ. ಅವನಿಗೆ ಕ್ಲೂ ಕೊಟ್ನು ಗೈಸ್, ಲಾಸ್ಟಲ್ಲಿ ಅವ್ನು ಎಗರ್ದ್ನಿಗೆ ಹಿಂಗೆ ನಂದೀಶು ಇವ್ನು ಕ್ಲೂ ಕೊಟ್ನು. ಇವ್ನು ಕ್ಲೂ ಕೊಟ್ನು, ಅವನು ಎತ್ಕೊಂಡಿಲ್ಲ. ಏನೇನು ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗಲ್ಲ, ಅಲ್ಲಿಗೆ ಹೋಗೋ, ಅಲ್ಲಿ ಕುತ್ಕೋ ಹೋಗೋ. ಗೈಸ್ ಈ ಕಡೆ ಬರ, ಈ ಕಡೆ ಅವ್ನ ಈ ಕಡೆ ಕಲ್ಸಿ, ಆ ಕಡೆ ಹೋಗು. ನೀನು ಸೆಂಟ್ರಲ್ ಹೋಗಿ, ಈ ಕಡೆ ಬರ. ವಿನ್ನರ್ ಸೆಂಟ್ರಲ್ಲಿ, ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್. ಗೈಸ್ ಈ ಚಾನಲಲ್ಲಿ ವಿನ್ನರ್ ಬಂದು ನಮ್ಮ ಶೇಷಾದ್ರಿ ಕೈಯತ್ತು. ಮತ್ತೆ ಇದರಲ್ಲಿ ಯಾರಿಗೂ ಏನು ಮಾಡಿಲ್ಲ ಗೈಸ್. ನೀವು ಅನ್ಕೊಬೋದು ನಮ್ಮ ಮೇಲೆ ಇವ್ನು ನಮ್ಮ ಜೊತೆ ಜಾಸ್ತಿ ನಮ್ಮ ಜೊತೆನೇ ಇರ್ತಾ ಇದ್ನಲ್ಲ ಶೇಷು, ಅವ್ನು ಹೇಳ್ಕೊಟ್ಟಿರ್ಬೋದು, ಬೇರೆಯವ್ರಿಗೆ ಹೇಳ್ಕೊಟ್ಟಿಲ್ಲ ಅಂತ. ಬೇಕಂದ್ರೆ ಇವ್ರನ್ನೇ ಕೇಳಿ ಗೈಸ್. ನಾನು ಯಾರಿಗಾದ್ರೂ ಹೇಳಿದ್ದಾನ? ನಂದೀಶ್ ಯಾರಿಗಾದ್ರೂ ಹೇಳಿದ್ನಾ? ಇಲ್ಲ ಹಾಂ ಇಲ್ಲ ಗೈಸ್, ನಾನು ಯಾರಿಗೂ ಹೇಳಲ್ಲ, ಹಂಗೆ ಮಾಡಲ್ಲ. ನೀನು ಹೇಳೋ. ನಾವು ಆಚೆ ಕಡೆ ಹೊಡೋದಿದೆ ಗೈಸ್. ಇವ್ರಿಗೆ ಏನು ಮಾಡಿದೆ ಅಂದರೆ ಅವರು ವರ್ಕೌಟ್ ಮುಗ್ದಿದ್ದಲ್ಲ, ವರ್ಕೌಟ್ ಇವನು ರನ್ನಿಂಗ್ ಆದಮೇಲೆ ಇವ್ನು ಆಚೆ ಕಳಿಸ್ಬಿಟ್ಟಿದ್ದೆ. ನಾನು ಅಂಗಡಿಯಲ್ಲಿ ಏನೋ ತೊಗೊಂಬರೋಗ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಆ ಅಂಗಡಿ ಹತ್ರ ಕಳಿಸ್ಬಿಟ್ಟಿದ್ದೆ. ಅವಾಗ ಇಕ್ಕಿರೋದು. ನಿಮಗೆ ಬನ್ನಿ ಸ್ಪೆಷಲ್ಸ್ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ, ಬರೋ. ಇದರಲ್ಲೊಂದಿತ್ತು, ಅದರಲ್ಲೊಂದಿತ್ತು. ಪ್ಲಸ್ ಇಲ್ಲಿ ಒಂದು ಸೈಕಲ್ ಇತ್ತು, ಅವಾಗೆ ನೋಡಿದ್ದೀರಾ ಸೈಕಲ್ಲು, ಅವ್ನು ಎತ್ಕೊಂಡು ಹೊರಟದ. ಆ ಸೈಕಲಲ್ಲಿ ಒಂದು ಇದಿತ್ತು, ಬ್ಯಾಗಲ್ಲಿ ಇಟ್ಟಿದ್ವಿ. ಬ್ಯಾಗಲ್ಲಿ ಒಂದು ಪ್ಲಸ್ ಇನ್ನೊಂದೆಲ್ಲ ಗೈಸ್. ಇಲ್ಲಿ ಮತ್ತೆ ಇಲ್ಲಿ ಇರೋ ಇಲ್ಲೊಂದಿತ್ತು ಗೈಸ್. ಅವರು ಆಚೆ ತೆಗೆದು ನೋಡಿಲ್ಲ. ಅಲ್ಲಿ ಒಂದು ಎಗರ್ಲಾಡ್ನು ಅವನು, ಮತ್ತೆ ಅವನು ತೆಗ್ದಿಲ್ಲ ಗೈಸ್. ಮತ್ತೆ ಬರೋ ಇನ್ನೊಂದೆಲ್ಲ ಗೈಸ್. ಮತ್ತೆ ಇಲ್ಲೊಂದಿಟ್ಟಿದ್ವಿ ಇದ್ರ ಕಡೆ. ಮತ್ತೆ ಇನ್ನೊಂದೆಲ್ಲ ಇಟ್ಟಿದ್ದು ಆ ಕಲರ್ ತಾನೆ ಗೈಸ್. ಇಲ್ಲೊಂದಿಟ್ಟಿದ್ವಿ, ಇಲ್ಲೊಂದಿಟ್ಟಿದ್ವಿ ಇಷ್ಟು. ಹಲೋ ಗೈಸ್, ಇವಾಗ ನಮ್ಮ ಶೇಷಾದ್ರಿಗೆ ಫ್ಯಾಕ್ಟ್ರಿಯಲ್ಲಿ ಏನು ಬೇಕು ಪುಸ್ತಕ ಹೋಗ್ತಾ ಇದ್ವಿ. ಅವಾಗೇನೋ ಬರೋ ಅಂದೆ, ಅವ್ನು ಸ್ವಲ್ಪ ಸೋಷಿಯಲ್ ನೋಟ್ಸಿಸ್ ಅಂತ ಸ್ವಲ್ಪ ನೋಟ್ಸ್ ಬರೀತಾ ಇದ್ದ. ಇವಾಗ ಹೋಗ್ತಾ ಇದ್ವಿ ಗೈಸ್. ಹೇಗಂತ ಇದೆಯಪ್ಪ ಗೈಸ್? ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಮುಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ. ಬನ್ನಿ ಗೈಸ್, ಇವಾಗ ನಾವು ಹೋಗಿ ಏರಿಯಾ ಬಗ್ಗೆ ಏನು ಬೇಕು ಅದು ಹೋಗ್ತಾನೆ, ಏನೇನು ತೊಗೊತಾನೆ ನೋಡೋಣ. ಬನ್ನಿ ಗೈಸ್. ಹಲೋ ಗೈಸ್, ನಮ್ಮ ಮೇರೆ ಎಲ್ಲ ತೊಗೊಂಬಂದ್ವಿ. ಏನು ತೊಗೊಳೋಣ ತರ್ಸೋಣ? ಕೋಕ್ ತೊಗೊಳೋಣ. ಇಲ್ಲಿ ನಿಂದಲ್ಲ ಗೈಸ್, ಅವ್ನಿಗೆ ಅವ್ನು ಕೊಡ್ಸಿದ್ದೆ. ಅವನು ಕುಡಿದ್ಬಿಟ್ಟು ಮತ್ತೆ ಅಲ್ಲೈತೆ ಇನ್ನೂ ಕುಡಿದಿಲ್ಲ ಗೈಸ್. ಇವನು ಅಲ್ಲ ಕುಡಿದ್ಬಿಟ್ಟಾನೆ. ಮತ್ತೆ ಒಂದು ಬಿಟ್ಕೊಟ್ಟು ಮಸಾಲೆ ತೊಗೊಂಡ್ವಿ. ಮತ್ತೆ ಮನೆಗೆ ಸ್ವಲ್ಪ ತಿನ್ಬೇಕಾಯ್ತು, ಬಜ್ಜಿದು ಏನೋ ಬಜ್ಜಿ ಬೋಂಡ ತಿನ್ಬೇಕಂತ ನಮ್ಮ ಅಮ್ಮ, ನಮ್ಮ ಅಪ್ಪ ಎಲ್ಲರೂ, ನಮ್ಮ ಅಣ್ಣ ಎಲ್ಲ ತಿನ್ಬೇಕಂತೆ. ಅದಕ್ಕೆ ತೊಗೊಂಡಿದ್ದೀವಿ. ಬನ್ನಿ ಗೈಸ್, ಇವಾಗ ನಾವು ಹೋಗಿ ಬೇಗ ವರ್ಕೌಟ್ ಎಲ್ಲ ಮುಗೀತು ಗೈಸ್. ಅವಾಗೇನೆ ಇವಾಗ ವರ್ಕೌಟ್ ಆದಮೇಲೆ ಮೊಟ್ಟೆ ತಿನ್ನಬೇಕು. ಮೊಟ್ಟೆ ತಿಂದು ಮತ್ತೆ ಊಟ ಮಾಡೋಣ. ಬನ್ನಿ ಗೈಸ್. ಮೋಕ್ಷ ಅವರು ಬಂದಿದ್ದಾರೆ. ಇಲ್ಲಣ್ಣ ಇವನು ಗೈಸ್, ಇವನು ನಮ್ಮ ಫ್ರೆಂಡೇ, ಚಿಕ್ಕವಳೆಲ್ಲ ಅಂದರೆ ಇವನ್ ದೋಸ್ತು. ಅಂದರೆ ಅವನು ನಮ್ಮ ಥರ, ಅವನು ನಮ್ಮ ಥರ ನಮ್ಮ ಫ್ರೆಂಡೇ. ನೋಡಿ ಗೈಸ್ ಹೆಂಗೆ ಕಿತ್ಲಾಡ್ತವ್ರೆ. ಜಾಸ್ತಿ ಗೈಸ್, ಇಲ್ಲಿ ಬರೋ ಗೈಸ್, ಜಾಸ್ತಿ ಜನ ಇದ್ದಾರೆ ನಮ್ಮ ಫ್ರೆಂಡ್ಸ್. ಆದರೆ ಇವಾಗ ಅವರೆಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಇವನು ಚಿಕ್ಕಬಳ್ಳಾಪುರದಲ್ಲೇ, ಮತ್ತು ಅವನು ನಂದೀಶ್ ಚಿಕ್ಕಬಳ್ಳಾಪುರದಲ್ಲೇ ಅಷ್ಟೇ ಗೈಸ್. ಇನ್ನೆಲ್ಲರೂ ಇಲ್ಲೇ ಇದ್ದಾರೆ. ಶೇಷು, ಚೇತನ್ ಅವರು, ನಾವು ತೇಜು ಅವರೆಲ್ಲ ಇಲ್ಲೇ ಇದ್ದಾರೆ. ಇವ್ರು ಮಾತ್ರ, ಇವನು ನಂದೀಶು ಇವರೆಲ್ಲ ಅವಾಗೆಲ್ಲ ನಾವು ಎಲ್ಲ ಅವರು ಇವನು ಆ ಕಡೆ ಬೀದಿಯಲ್ಲಿರೋದು. ಆದರೂ ಈ ಕಡೆ ಬಂದು ನಮ್ಮ ಜೊತೆನೇ ಆಟ ಆಡ್ಕೊಂಡಿರ್ತಾ ಇದ್ದಾರೆ ನೈಟೆಲ್ಲ. ನೈಟ್ ಒಂದು 9 ಗಂಟೆ 9:30 ಇಷ್ಟು ಇನ್ನೂ ಸ್ವಲ್ಪ ಹೊತ್ತಿದ್ದು ಹೋಗ್ತಾ ಇದ್ದ ಅವನು. ಹಿಂಗೆಲ್ಲ ಇದ್ವಿ ಗೈಸ್. ಇವಾಗ ಅವನು ಚಿಕ್ಕಬಳ್ಳಾಪುರ ಹೊರಟೋಗಿದ್ದಾಗ ಸರಿಯಾಗಿ ಆಡೋಕ್ಕಾಗಲ್ಲ. ಆದರೂ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನಾನು, ಶೇಷು, ಚೇತನ್ನು, ಭಗವಾನು. ಆಲ್ರೆಡಿ ಗೈಸ್ ಅಲ್ಲ, ಆಲ್ರೆಡಿ ಇವನವನೇ ನವತೇಜು. ನವತೇಜ್ ಅಲ್ಲ ಗೈಸ್. ಹೇಳ ಗೈಸ್, ಅವನು ನೀರು ಎತ್ಕೊಂಬರಕ್ಕೆ ಹೋಗ್ತಾನೆ. ಇವಾಗ ಬನ್ನಿ ಗೈಸ್, ನಾವು ಬೇಗ ಊಟಕ್ಕೆ ಹೋಗೋಣ. ಮೊಟ್ಟೆ ತಿನ್ಬೇಕು, ಇನ್ನೂ ತಿಂದಿಲ್ಲ ಮೊಟ್ಟೆ. ಆ ಮೊಟ್ಟೆ ತಿಂದ್ಮೇಲೆ ಊಟಕ್ಕೆ ಹೋಗೋಣ. ಬನ್ನಿ ಗೈಸ್.
ಹೇಳು. ಬಾಯ್ ಬಾಯ್ ಫ್ರೆಂಡ್ಸ್. ಹಾಯ್ ಟಾಟಾ ಬಾಯ್. ಹಲೋ ಗೈಸ್, ಆಗ್ತಾನೆ ನಾನು ಹೇಳಿದ್ನಲ್ಲ ವ್ಲಾಗಲ್ಲಿ, ಅಲ್ಲಿ ಹೋಗಿ ಮೇರೆ ಬಗ್ಗೆ ವಿನ್ ಆಗಿದ್ದ ಶೇಷಾದ್ರಿ ವಿನ್ ಆಗಿದ್ದಲ್ಲ, ಅಲ್ಲಿ ಅವನಿಗೆ ಸ್ವಲ್ಪ ನಮ್ಗೆ ಬೇಕಾಗಿರೋದನ್ನ ಎಲ್ಲ ತೊಗೊಂಡು ಹಂಗೆ ಮನೆಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬಂದು ಮತ್ತು ಮೊಟ್ಟೆ ತಿಂದು ಒಂದೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಊಟನೂ ಆಯಿತು ಗೈಸ್. ಊಟ ಎಡಿಟ್ ಮಾಡಿ ಇವಾಗ ಸ್ವಲ್ಪ ಫ್ರೀ ಇತ್ತು, ಅದಕ್ಕೆ ತಮ್ಮನೇಲಿ ಎಡಿಟ್ ಮಾಡಿದೆ ಗೈಸ್. ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋ ವೀಡಿಯೋದು ತಮ್ಮನೇಲಿ ಎಡಿಟ್ ಮಾಡಿದೆ. ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಬೇಕು, ಅದೊಂದು ಪೆಂಡಿಂಗ್ ಇದೆ. ಈ ವ್ಲಾಗು ಇಷ್ಟ ಗೈಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಮತ್ತು ಈ ವ್ಲಾಗ್ ಹೇಗಿತ್ತು ಅಂತಾನು ಕಮೆಂಟ್ ಮಾಡಿ. ಐ ಥಿಂಕ್ ಎಂಜಾಯ್ ಮಾಡಿದ್ದೀರಾ ಅನಿಸುತ್ತೆ ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.